ಕಾಂಗ್ರೆಸ್ನಲ್ಲಿ ಆಂತರಿಕ ತಿಕ್ಕಾಟ ಜೋರಾಗಿದೆ. ಡಿಕೆ ಶಿವಕುಮಾರ್ ಹಮ್ಮಿಕೊಂಡಿದ್ದ ಔತಣಕೂಟಕ್ಕೆ ಮತ್ತೊಮ್ಮೆ ಔತಣಕೂಟ ಸಮರಕ್ಕೆ ಸಾಕ್ಷಿಯಾಗಿದೆ. ಸಿದ್ದು ಬಣಕೊಟ್ಟ ಚಮಕ್ಗೆ ಡಿಕೆಶಿ ದಂಗಾಗಿದ್ದಾರೆ. ಏನು ಇವರು ಒಂದು ಔತಣ ನೋಡಿ, ಸತೀಶ್ ಜಾರಕಿಹೊಳಿ ಒಂದು ಔತಣಕೂಟ ಕೊಟ್ಟರು, ಯಾರೆಲ್ಲ ಹೋದರೂ ಗೊತ್ತಿದೆ. ಪರಮೇಶ್ವರ್ ಕೊಡೋಕೆ ಹೋದ್ರು, ನಿಂತೋಯ್ತು ಔತಣಕೂಟ. ಈಗ ಡಿಕೆ ಶಿವಕುಮಾರ್ ಒಂದು ಔತಣಕೂಟ ಕೊಟ್ಟರು, ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಯಾರು ಬಂದಿಲ್ಲ ನೋಡಿಷ್ಟು. ರಾಜಕಾರಣ ಅಂದ್ರೆ ಪಕ್ಕಾ ಚದುರಂಗ, ತಲೆ ನಾನ್ ಸ್ಟಾಪ್ ಆಗಿ ರನ್ ಆಗಲೇಬೇಕು. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಔತಣಕೂಟ ಆಯೋಜಿಸಿ ಸೈಲೆಂಟ್ ಆಗಿ ಕೆಲವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದು ಬಿಟ್ರೆ ನಾನೇ ಕ್ಯಾಪ್ಟನ್ ಅನ್ನೋ ಸಂದೇಶ ದಾಟಿಸುವಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ. ಆದರೆ ಪಿಕ್ಚರ್ ಅಭಿ ಬಾಕಿ ಹೈ. ಕಾಂಗ್ರೆಸ್ ಶಾಸಕರಿಗೆ ಡಿಸಿಎಂ ಡಿಕೆಶಿ ಔತಣ. ಡಿನ್ನರ್ ಪಾರ್ಟಿಯಿಂದ ದೂರ ಉಳಿದ ಸಿದ್ದು ಬಣ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ 5 ವರ್ಷ ಪೂರೈಸಿದ್ದಾರೆ. ಆದ್ದರಿಂದ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ಹಮ್ಮಿಕೊಂಡಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಈ ಔತಣಕೂಟದಲ್ಲಿ ಭಾಗಿಯಾಗಿದ್ದರು. ಆದರೆ ಸಿದ್ದು ಆಪ್ತ ಬಣದ 4 ಪ್ರಬಲ ಸಚಿವರು ಗೈರಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಬಂಡೆದ್ದವರೆಲ್ಲ ಬಂಡೆಗೆ ಕೌಂಟರ್ ಕೊಟ್ರ. ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯ ಬಣದ ಕೆಲವು ಸಚಿವರು ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಬಂದಿದ್ದಾರೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೂ ಈ ತಂಡ ಬೇಡಿಕೆ ಇಟ್ಟಿದೆ. ಆದರೆ ಈಗ ಸಚಿವರಾದ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ ಔತಣಕೂಟದಿಂದ ದೂರ ಉಳಿದಿದ್ದಾರೆ. ಅಚ್ಚರಿ ಅಂದ್ರೆ ಭೋಜನದಲ್ಲಿ 2 ಬಿಜೆಪಿ ಶಾಸಕರು ಪಾಲ್ಗೊಂಡಿದ್ರು. ಅದ್ಯಾರು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಮಾಜಿ ಸಚಿವರಾದ ಸೋಮಶೇಖರ್ ಮತ್ತು ಹೆಬ್ಬಾರ್ ಮತ್ತೆ ಮಾತೃಪಕ್ಷ ಕಾಂಗ್ರೆಸ್ಗೆ ನಿಷ್ಠೆ ತೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಇಬ್ಬರು ನಾಯಕರಿದಾರಲ್ಲ, ಈ ಇಬ್ಬರು ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟು ತಂದರು. ಆದರೆ ಒಬ್ಬರಿಂದ ಅಂತ ನಾನು ಖಂಡಿತ ಹೇಳಲಾರೆ, ಒಬ್ಬರಿಂದ ಆಗಿದ್ದಲ್ಲ ಇದು, ಇಬ್ಬರ ಪ್ರಯತ್ನಗಳಿಂದಲೇ ಆಗಿತ್ತು. ಕೆಲವರು ಹೇಳ್ಬೋದೇ ಓನ್ಲಿ ಸಿದ್ದರಾಮಯ್ಯ ನೋ, ಓನ್ಲಿ ಡಿ ಕೆ ಶಿವಕುಮಾರ್ ನೋ. ಓನ್ಲಿ ಸಿದ್ದರಾಮಯ್ಯ ಆಗಿದ್ದರೆ 2018ರಲ್ಲಿ ಸಿದ್ದರಾಮಯ್ಯನವರಿಗೆ ಕೇವಲ 79 ಸೀಟಲ್ಲ, ಬಹುಮತ ಬರಬೇಕಾಗಿತ್ತು. ಹಾಗಿದ್ರೆ ನೀವು ಕೇಳ್ಬೋದು 2013ರಲ್ಲಿ ಬಂತಲ್ಲ ಅಂತೇಳಿ. ಇದು ಚರ್ಚೆ ಇರಲಿ. 2013ರಲ್ಲಿ KJP ಕಟ್ಟಿದ್ರು ಯಡಿಯೂರಪ್ಪ ಅನ್ನೋದು ಕೂಡ ನಿಮಗೆ ನೆನಪಿರಬೇಕು, ಆಯಿತಾ? ಆಮೇಲೆ ಇವರಿಗೆ 136 ಬಂದಾಗ ಇನ್ನೊಂದು ನೆನಪಿರಬೇಕು, ಯಡಿಯೂರಪ್ಪನವರು ತನ್ನನ್ನು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿದ್ದಕ್ಕೆ ಮುನಿಸ್ಕೊಂಡಿದ್ರು ಅಂತ. ಅದಕ್ಕೆ ಸಾಕ್ಷಿನೇ ಲಿಂಗಾಯತರು MLAಗಳು ಕಾಂಗ್ರೆಸ್ಸಲ್ಲಿ ಜಾಸ್ತಿ ಇದ್ದಾರೆ, ಲಿಂಗಾಯತ MLA BJPಯಲ್ಲಿ ಕಡಿಮೆ ಇದ್ದಾರೆ. ಇರಲಿ, ನೀವು ಯಾವ ರೀತಿ ಚರ್ಚೆ ಮಾಡ್ಕೋತೀರಿ ಮಾಡ್ಕೊಳ್ಳಿ. ಆದರೆ ಇವರಿಬ್ಬರ ಏನು ಜೋಡೆತ್ತಿ ಇದೆಯಲ್ಲ, ಖಂಡಿತವಾಗಲೂ ಕಾಂಗ್ರೆಸ್ಗೆ ದೊಡ್ಡ ವರದಾನ. ಸಪ್ರೇಟ್ ಆಗಿ ಹೋದರೆ, ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾಗ, ನೀವು ಸಪ್ರೇಟ್ ಆಗಿ ಹೋದರೆ ಅದು ಇಲ್ಲ ಇದು ಇಲ್ಲ. ಜುಲೈ 2, 2020 ಕಾಂಗ್ರೆಸ್ ಒಂದು ದಿಟ್ಟ ಹೆಜ್ಜೆ ಇಡುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸೊರಗಿದ್ದ ಕಾಂಗ್ರೆಸ್ನ ನಿರ್ಧಾರ ಅಧಿಕಾರ ಗದ್ದುಗೆಯನ್ನು ಕೊಡಿಸ್ತು. ಅಂದರೆ ಅಲ್ಲಿ ಅದಕ್ಕಿಂತ ಮೊದಲು ಇವರು ಏನಾಗಿರ್ತಾರೆ, ಯಾರು ದಿನೇಶ್ ಗುಂಡೂರಾವ್ ಎಲ್ಲ. ಕಾಂಗ್ರೆಸ್ ಹೆಂಗಾಗಿರುತ್ತೆ ಅಂದರೆ, ಯಪ್ಪ ಇದೊಂದು ಪಾರ್ಟಿನ, ಇದೊಂದು ನ್ಯಾಷನಲ್ ಪಾರ್ಟಿ. ಆ ಥರ ಸಂಘಟನೆಗೆ ಬಲ ತುಂಬಲು ಬಲಿಷ್ಠ ನಾಯಕನಿಗೆ ಮಣೆ ಹಾಕುತ್ತೆ. 2020ರಲ್ಲಿ ಸಿದ್ದರಾಮಯ್ಯಗೆ ಜೋಡೆತ್ತು ಕಲ್ಪಿಸಿತ್ತು ವರಿಷ್ಠರ ಆ ನಡೆ. ಎಸ್, ಸಿದ್ದರಾಮಯ್ಯನವರು MB ಪಾಟೀಲ್ಗೆ ಕೊಡಿ ಅಂತ ಹೇಳಿದರು. ಅಂದರೆ ನಾನು ಕೂಡ ಪ್ರಶ್ನೆ ಕೇಳಿದ್ದೆ, ಸರ್ ನೀವು MB ಪಾಟೀಲ್ ಕೊಡಿ ಅಂದ್ರಂತೆ. ಹಾಗೇನಿಲ್ಲಪ್ಪ, ನಾವು MB ಪಾಟೀಲ್ ಈಗ ಅವರ ಉಮೇದುವಾರಿಕೆ ಸಲ್ಲಿಸ್ಬೋದು, ಡಿ ಕೆ ಶಿವಕುಮಾರ್. ನಾವು ನಮ್ಮ ಉಮೇದುವಾರಿ ನಿಮ್ಮ ಸೈಡಿಂದ ಯಾರು ಅಂತ ಹೇಳುವಾಗ MB ಪಾಟೀಲ್ ಅಂತ ಹೇಳಿದ್ದೀವಿ. ಡಿ ಕೆ ಶಿವಕುಮಾರ್ ಆದರೆ ನಮಗೇನು ಬೇಸರ ಇಲ್ಲ, ನಮ್ಮಿಂದ ಒಂದು ಹೆಸರು ಕೊಡಬೇಕು, ನಾವು ಕೊಟ್ಟಿದ್ದೀವಿ. ಹೌದು, ಅಂದು ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾದರು. 5 ವರ್ಷ ಆಯ್ತು ಇವತ್ತಿಗೆ. ಆ ಗಳಿಗೆಗೆ ಇನ್ನೂ 3.5 ತಿಂಗಳು ಬಾಕಿ ಇದೆ. ಯಾವುದಕ್ಕೆ? ತರಾತುರಿಯಲ್ಲಿ ಡಿನ್ನರ್ ಪಾರ್ಟಿ ಕೊಟ್ಟರು ಡಿ ಕೆ ಶಿವಕುಮಾರ್ ಇದೀಗ. ಯಾಕೆಂದರೆ 2.5 ವರ್ಷ ಮುಗಿಬೇಕು ಅಂತ 5 ವರ್ಷ ಆಯಿತು ಯಾವುದು KPCC ಅಧ್ಯಕ್ಷರಾಗಿ. 2.5 ವರ್ಷ ಕಳೆದ ನಂತರ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅಂತೇಳಿ ಕೇಳಿ ಬರ್ತಾ ಇರುವಂಥ ಮಾತು. ನಿರೀಕ್ಷೆಯಂತೆ ಸಿದ್ದು ಬಣ ಕೌಂಟ್ರ್ ಕೊಟ್ಟಿದೆ. ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ, ಜಮೀರ್ ಅಹ್ಮದ್ ಖಾನ್ ಡಿನ್ನರ್ ಪಾರ್ಟಿಗೆ ಬರಲಿಲ್ಲ. ಇಷ್ಟು ಜನ ಬರಲಿಲ್ಲ ಡಿನ್ನರ್ ಪಾರ್ಟಿಗೆ. ಯಾರೆಲ್ಲ? ಪರಮೇಶ್ವರ್ ಬರಲಿಲ್ಲ, ಮಹದೇವಪ್ಪ ಬರಲಿಲ್ಲ, ರಾಜಣ್ಣ ಬರಲಿಲ್ಲ, ಜಮೀರ್ ಅಹ್ಮದ್ ಖಾನ್ ಬರಲಿಲ್ಲ. ಸಿದ್ದು ಬಣದ ಇದೇ ನಡೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಡಿನ್ನರ್ ಪಾರ್ಟಿ ಇದ್ದದ್ದು 5 ವರ್ಷ KPCC ಅಧ್ಯಕ್ಷರಾದ್ರು ಅಂತನೋ ಅಥವಾ ಮತ್ತೊಂದು ಆ ಕಾರಣಕ್ಕಾಗಿ ಬೇರೆನೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನಲ್ಲಿ ಆಂತರಿಕ ತಿಕ್ಕಾಟ ಜೋರಾಗಿದೆ. ಡಿಕೆ ಶಿವಕುಮಾರ್ ಹಮ್ಮಿಕೊಂಡಿದ್ದ ಔತಣಕೂಟಕ್ಕೆ ಮತ್ತೊಮ್ಮೆ ಔತಣಕೂಟ ಸಮರಕ್ಕೆ ಸಾಕ್ಷಿಯಾಗಿದೆ.
ಸಿದ್ದು ಬಣ ಕೊಟ್ಟ ಚಮಕ್ಗೆ ಡಿ ಕೆ ಶಿ ದಂಗಾಗಿದ್ದಾರೆ. ಏನು ಇವರು ಒಂದು ಔತಣ ನೋಡಿ, ಸತೀಶ್ ಜಾರಕಿಹೊಳಿ ಒಂದು ಔತಣಕೂಟ ಕೊಟ್ಟರು, ಯಾರೆಲ್ಲ ಹೋದರೂ ಗೊತ್ತಿದೆ. ಪರಮೇಶ್ವರ ಕೊಡೋಕೆ ಹೋದ್ರು, ನಿಂತೋಯ್ತು ಔತಣಕೂಟ. ಈಗ ಡಿ ಕೆ ಶಿವಕುಮಾರ್ ಒಂದು ಔತಣಕೂಟ ಕೊಟ್ಟರು, ಕೆಲವರು ಬಂದಿದ್ದಾರೆ, ಕೆಲವರು ಬಂದಿಲ್ಲ. ಯಾರು ಬಂದಿಲ್ಲ ನೋಡಿಷ್ಟು. ರಾಜಕಾರಣ ಅಂದ್ರೆ ಪಕ್ಕಾ ಚದುರಂಗ, ತಲೆ ನಾನ್ ಸ್ಟಾಪ್ ಆಗಿ ರನ್ ಆಗ್ಲೇಬೇಕು. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಔತಣಕೂಟ ಆಯೋಜಿಸಿ ಸೈಲೆಂಟ್ ಆಗಿ ಕೆಲವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದು ಬಿಟ್ರೆ ನಾನೇ ಕ್ಯಾಪ್ಟನ್ ಅನ್ನೋ ಸಂದೇಶ ದಾಟಿಸುವಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ. ಆದರೆ ಪಿಕ್ಚರ್ ಅಭಿ ಬಾಕಿ ಹೈ. ಕಾಂಗ್ರೆಸ್ ಶಾಸಕರಿಗೆ ಡಿಸಿಎಂ ಡಿಕೆಶಿ ಔತಣ, ಡಿನ್ನರ್ ಪಾರ್ಟಿಯಿಂದ ದೂರ ಉಳಿದ ಸಿದ್ದು ಬಣ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ 5 ವರ್ಷ ಪೂರೈಸಿದ್ದಾರೆ. ಆದ್ದರಿಂದ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ಹಮ್ಮಿಕೊಂಡಿದ್ರು. ಸ್ವತಃ ಸಿಎಂ ಸಿದ್ದರಾಮಯ್ಯ ಈ ಔತಣಕೂಟದಲ್ಲಿ ಭಾಗಿಯಾಗಿದ್ದರು. ಆದರೆ ಸಿದ್ದು ಆಪ್ತ ಬಣದ 4 ಪ್ರಬಲ ಸಚಿವರು ಗೈರಾಗಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಬಂಡೆದ್ದವರೆಲ್ಲ ಬಂಡೆಗೆ ಕೌಂಟರ್ ಕೊಟ್ರ. ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯ ಬಣದ ಕೆಲವು ಸಚಿವರು ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಬಂದಿದ್ದಾರೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೂ ಈ ತಂಡ ಬೇಡಿಕೆ ಇಟ್ಟಿದೆ. ಆದರೆ ಈಗ ಸಚಿವರಾದ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ ಔತಣಕೂಟದಿಂದ ದೂರ ಉಳಿದಿದ್ದಾರೆ. ಅಚ್ಚರಿ ಅಂದ್ರೆ ಭೋಜನದಲ್ಲಿ 2 ಬಿಜೆಪಿ ಶಾಸಕರು ಪಾಲ್ಗೊಂಡಿದ್ರು. ಅದ್ಯಾರು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಮಾಜಿ ಸಚಿವರಾದ ಸೋಮಶೇಖರ್ ಮತ್ತು ಹೆಬ್ಬಾರ್ ಮತ್ತೆ ಮಾತೃಪಕ್ಷ ಕಾಂಗ್ರೆಸ್ಗೆ ನಿಷ್ಠೆ ತೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ಇಬ್ಬರು ನಾಯಕರಿದಾರಲ್ಲ, ಈ ಇಬ್ಬರು ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ 136 ಸೀಟು ತಂದರು. ಆದರೆ ಒಬ್ಬರಿಂದ ಅಂತ ನಾನು ಖಂಡಿತ ಹೇಳಲಾರೆ, ಒಬ್ಬರಿಂದ ಆಗಿದ್ದಲ್ಲ ಇದು, ಇಬ್ಬರ ಪ್ರಯತ್ನಗಳಿಂದಲೇ ಆಗಿತ್ತು. ಕೆಲವರು ಹೇಳ್ಬೋದೇ ಓನ್ಲಿ ಸಿದ್ದರಾಮಯ್ಯನೋ, ಓನ್ಲಿ ಡಿ ಕೆ ಶಿವಕುಮಾರ್ನೋ. ಓನ್ಲಿ ಸಿದ್ದರಾಮಯ್ಯ ಆಗಿದ್ದರೆ 2018ರಲ್ಲಿ ಸಿದ್ದರಾಮಯ್ಯನವರಿಗೆ ಕೇವಲ 79 ಸೀಟಲ್ಲ, ಬಹುಮತ ಬರಬೇಕಾಗಿತ್ತು. ಹಾಗಿದ್ರೆ ನೀವು ಕೇಳ್ಬೋದು 2013ರಲ್ಲಿ ಬಂತಲ್ಲ ಅಂತೇಳಿ. ಇದು ಚರ್ಚೆ ಇರಲಿ. 2013ರಲ್ಲಿ KJP ಕಟ್ಟಿದ್ರು ಯಡಿಯೂರಪ್ಪ ಅನ್ನೋದು ಕೂಡ ನಿಮಗೆ ನೆನಪಿರಬೇಕು, ಆಯಿತಾ? ಆಮೇಲೆ ಇವರಿಗೆ 136 ಬಂದಾಗ ಇನ್ನೊಂದು ನೆನಪಿರಬೇಕು, ಯಡಿಯೂರಪ್ಪನವರು ತನ್ನನ್ನು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಸಿದ್ದಕ್ಕೆ ಮುನಿಸ್ಕೊಂಡಿದ್ರು ಅಂತ. ಅದಕ್ಕೆ ಸಾಕ್ಷಿನೇ ಲಿಂಗಾಯತರು MLAಗಳು ಕಾಂಗ್ರೆಸ್ಸಲ್ಲಿ ಜಾಸ್ತಿ ಇದ್ದಾರೆ, ಲಿಂಗಾಯತ MLA BJPಯಲ್ಲಿ ಕಡಿಮೆ ಇದ್ದಾರೆ. ಇರಲಿ, ನೀವು ಯಾವ ರೀತಿ ಚರ್ಚೆ ಮಾಡ್ಕೋತೀರಿ ಮಾಡ್ಕೊಳ್ಳಿ. ಆದರೆ ಇವರಿಬ್ಬರ ಏನು ಜೋಡೆತ್ತಿ ಇದೆಯಲ್ಲ, ಖಂಡಿತವಾಗಲೂ ಕಾಂಗ್ರೆಸ್ಗೆ ದೊಡ್ಡ ವರದಾನ. ಸಪ್ರೇಟ್ ಆಗಿ ಹೋದರೆ, ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಾಗ, ನೀವು ಸಪ್ರೇಟ್ ಆಗಿ ಹೋದರೆ ಅದು ಇಲ್ಲ ಇದು ಇಲ್ಲ. ಜುಲೈ 2, 2020 ಕಾಂಗ್ರೆಸ್ ಒಂದು ದಿಟ್ಟ ಹೆಜ್ಜೆ ಇಡುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸೊರಗಿದ್ದ ಕಾಂಗ್ರೆಸ್ನ ನಿರ್ಧಾರ, ಅಧಿಕಾರ, ಗದ್ದುಗೆಯನ್ನು ಕೊಡಿಸ್ತು. ಅಂದರೆ ಅಲ್ಲಿ ಅದಕ್ಕಿಂತ ಮೊದಲು ಇವರು ಏನಾಗಿರ್ತಾರೆ, ಯಾರು ದಿನೇಶ್ ಗುಂಡೂರಾವ್ ಎಲ್ಲ. ಕಾಂಗ್ರೆಸ್ ಹೆಂಗಾಗಿರುತ್ತೆ ಅಂದರೆ, ಯಪ್ಪ ಇದೊಂದು ಪಾರ್ಟಿನೇ, ಇದೊಂದು ನ್ಯಾಷನಲ್ ಪಾರ್ಟಿ. ಆ ಥರ ಸಂಘಟನೆಗೆ ಬಲ ತುಂಬಲು ಬಲಿಷ್ಠ ನಾಯಕನಿಗೆ ಮಣೆ ಹಾಕುತ್ತೆ. 2020ರಲ್ಲಿ ಸಿದ್ದರಾಮಯ್ಯಗೆ ಜೋಡೆತ್ತು ಕಲ್ಪಿಸಿತ್ತು ವರಿಷ್ಠರ ಆ ನಡೆ. ಎಸ್, ಸಿದ್ದರಾಮಯ್ಯನವರು MB ಪಾಟೀಲ್ಗೆ ಕೊಡಿ ಅಂತ ಹೇಳಿದರು. ಅಂದರೆ ನಾನು ಕೂಡ ಪ್ರಶ್ನೆ ಕೇಳಿದ್ದೆ, ಸರ್ ನೀವು MB ಪಾಟೀಲ್ ಕೊಡಿ ಅಂದ್ರಂತೆ. ಹಾಗೇನಿಲ್ಲಪ್ಪ, ನಾವು MB ಪಾಟೀಲ್ ಈಗ ಅವರ ಉಮೇದುವಾರಿಕೆ ಸಲ್ಲಿಸ್ಬೋದು, ಡಿ ಕೆ ಶಿವಕುಮಾರ್. ನಾವು ನಮ್ಮ ಉಮೇದುವಾರಿ ನಿಮ್ಮ ಸೈಡಿಂದ ಯಾರು ಅಂತ ಹೇಳುವಾಗ MB ಪಾಟೀಲ್ ಅಂತ ಹೇಳಿದ್ದೀವಿ. ಡಿ ಕೆ ಶಿವಕುಮಾರ್ ಆದರೆ ನಮಗೇನು ಬೇಸರ ಇಲ್ಲ, ನಮ್ಮಿಂದ ಒಂದು ಹೆಸರು ಕೊಡಬೇಕು, ನಾವು ಕೊಟ್ಟಿದ್ದೀವಿ. ಹೌದು, ಅಂದು ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾದರು. 5 ವರ್ಷ ಆಯ್ತು ಇವತ್ತಿಗೆ. ಆ ಗಳಿಗೆಗೆ ಇನ್ನೂ 3.5 ತಿಂಗಳು ಬಾಕಿ ಇದೆ. ಯಾವುದಕ್ಕೆ? ತರಾತುರಿಯಲ್ಲಿ ಡಿನ್ನರ್ ಪಾರ್ಟಿ ಕೊಟ್ಟರು ಡಿ ಕೆ ಶಿವಕುಮಾರ್ ಇದೀಗ. ಯಾಕೆಂದರೆ 2.5 ವರ್ಷ ಮುಗಿಬೇಕು ಅಂತ 5 ವರ್ಷ ಆಯಿತು ಯಾವುದು KPCC ಅಧ್ಯಕ್ಷರಾಗಿ. 2.5 ವರ್ಷ ಕಳೆದ ನಂತರ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅಂತೇಳಿ ಕೇಳಿ ಬರ್ತಾ ಇರುವಂಥ ಮಾತು. ನಿರೀಕ್ಷೆಯಂತೆ ಸಿದ್ದು ಬಣ ಕೌಂಟ್ರ್ ಕೊಟ್ಟಿದೆ. ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಕೆ.ಎನ್. ರಾಜಣ್ಣ, ಜಮೀರ್ ಅಹ್ಮದ್ ಖಾನ್ ಡಿನ್ನರ್ ಪಾರ್ಟಿಗೆ ಬರಲಿಲ್ಲ. ಇಷ್ಟು ಜನ ಬರಲಿಲ್ಲ ಡಿನ್ನರ್ ಪಾರ್ಟಿಗೆ. ಯಾರೆಲ್ಲ? ಪರಮೇಶ್ವರ್ ಬರಲಿಲ್ಲ, ಮಹದೇವಪ್ಪ ಬರಲಿಲ್ಲ, ರಾಜಣ್ಣ ಬರಲಿಲ್ಲ, ಜಮೀರ್ ಅಹ್ಮದ್ ಖಾನ್ ಬರಲಿಲ್ಲ. ಸಿದ್ದು ಬಣದ ಇದೇ ನಡೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಡಿನ್ನರ್ ಪಾರ್ಟಿ ಇದ್ದದ್ದು 5 ವರ್ಷ KPCC ಅಧ್ಯಕ್ಷರಾದ್ರು ಅಂತನೋ ಅಥವಾ ಮತ್ತೊಂದು ಆ ಕಾರಣಕ್ಕಾಗಿ ಬೇರೆನೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನ ಬಣದವರು ಕೆಲವರು ಬರಲಿಲ್ಲ. ಓಕೆ.